ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಫಸ್ಟ್ ಇಯರ್ PUC LBA ಟೆಸ್ಟ್ 3 ಆಕೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2026-27. ಸಬ್ಜೆಕ್ಟ್ ಫಿಸಿಕ್ಸ್ ಆಗಿರುತ್ತೆ. ಚಾಪ್ಟರ್ 4 ಲಾಸ್ ಆಫ್ ಮೋಷನ್ ಅನ್ನುವಂಥದ್ದು ಪಾಠದ ಹೆಸರು. ಬನ್ನಿ ಈಗ ನೋಡ್ತಾ ಹೋಗೋಣ ನಾವು ಒಂದೊಂದಾಗಿ. ಪಾರ್ಟ್ ಎ, ಮೈ ಡಿಯರ್ ಚಿಲ್ಡ್ರನ್, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. 7 MCQs ವಿಲ್ ಬಿ ದೇರ್. ನೋ ಫೋರ್ಸ್ ಈಸ್ ರಿಕ್ವೈರ್ಡ್ ಟು ಕೀಪ್ ಡ್ಯಾಶ್ ಅಂತ ಇದೆ. ಟು ಕೀಪ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಸ್ಟ್ರೇಟ್ ಲೈನ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Question number 2. What is the term for an object's tendency to resist changes in the state of motion? Right answer is option D. Inertia is the right answer. Question number 3. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಐ ರಿಕ್ವೆಸ್ಟ್ ಯು ಪ್ಲೀಸ್ ಸೆಂಡ್ ಯುವರ್ LBA 2 ಕ್ವಶನ್ ಪೇಪರ್, LBA ಟೆಸ್ಟ್ 3 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಎಲ್ಲರಿಗೂ ಕೂಡ ಭಾಳ ಹೆಲ್ಪ್ ಆಗತ್ತರಪ್ಪ. ದಯವಿಟ್ಟು ಫೋಟೋ ಹೊಡೆದ್ಬಿಟ್ಟು ನಮಗೆ ಕಳುಹಿಸಿ ಕೊಡಿ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದ ರೇಷಿಯೋ ಆಫ್ ಫೋರ್ಸ್ ಆನ್ ಆ್ಯನ್ ಆಬ್ಜೆಕ್ಟ್ ಟು ಇಟ್ಸ್ ಆಕ್ಸಿಲರೇಷನ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಮಾಸ್ ಈಸ್ ದ ರೈಟ್ ಆನ್ಸರ್. Question number 4. What happens to the acceleration of an object when the force applied to it increases? Right answer is increases ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಸಿ is the right answer. What happens to the acceleration of an object when the force applied to it increases? It increases ಅಂತ. Question number 5. On a banked road, which force is essential to provide the necessary centripetal force to a car to take a turn while driving at a optimum speed ಅಂತ ಇದೆ. ಇಲ್ಲಿ ಸ್ವಲ್ಪ ಡೌಟ್ ಇದೆ ಮಕ್ಕಳಿಗೆ. ಭಾಳ ಜನ ಕಾಂಪೊನೆಂಟ್ ಆಫ್ ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇದಕ್ಕೆ ಬೋತ್ ಆನ್ಸರ್ಸ್ ಆರ್ ರೈಟ್. ಯಾವುದು ಕಾಂಪೊನೆಂಟ್ ಆಫ್ ಫ್ರಿಕ್ಷನಲ್ ಫೋರ್ಸ್, ಕಾಂಪೊನೆಂಟ್ ಆಫ್ ಇದಂತ ಇದೆ ಅಲ್ವಾ, ಅದು ಎರಡೂ ಕೂಡ ಸರಿ ಅಂತ ನನ್ನ ಒಂದು ಆನ್ಸರು ಸರ್. ದಯವಿಟ್ಟು ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಮೈ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಆರ್ ರೈಟ್ ಅಂತ. ಭಾಳ ಜನ ಬಿ ಹೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 15. ಎ ಸೈಕ್ಲಿಸ್ಟ್ ಬೆಂಡ್ಸ್ ವೈಲ್ ಟೇಕಿಂಗ್ ಎ ಟರ್ನ್ ಇನ್ ಆರ್ಡರ್ ಟು ಡ್ಯಾಶ್ ಅಂತ ಇದೆ. ಪ್ರೊವೈಡ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? A cyclist bends while taking a turn in order to dash, that is provide necessary centripetal force. Question number 7, my dear children, there is a straight, ನೋಡಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. there is a ಏನದು ಸ್ಟೇಜ್ when frictional force is not intended in ಎಲ್ಲಿದೆ frictional force is not needed to all to provide the necessary centripetal force on a banked road ಅಂತ ಇದೆ. ಹೌದಲ್ವಾ? ಬ್ಯಾಂಕ್ಡ್ ರೋಡ್. ಸ್ಟೇಟ್ಮೆಂಟು, ಆನ್ ಎ ಬ್ಯಾಂಕ್ಡ್ ರೋಡ್ ಡ್ಯೂ ಟು ಇಟ್ಸ್ ಇನ್ಕ್ಲಿನೇಷನ್ ದ ವೆಹಿಕಲ್ ಟೆನ್ಸ್ ಟು ರಿಮೈನ್ ಇನ್ವರ್ಡ್ಸ್ ವಿತೌಟ್ ಎನಿ ಚೇಂಜಸ್ ಆಫ್ ಸ್ಕಿಡ್ಡಿಂಗ್ ಅಂತ ಇದೆ. ಇಲ್ಲಿ ಸ್ಟೇಟ್ಮೆಂಟ್ 1 ಇದೆಲ್ವಾ, ಅದು ಟ್ರೂ ಅಂತ ಕಾಣ್ತಾ ಇದೆ. ಆದರೆ ಸ್ಟೇಟ್ಮೆಂಟ್ 2 ಈಸ್ ಕಂಪ್ಲೀಟ್ಲಿ ಫಾಲ್ಸ್. ಆಗಿದ್ದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಕೋಎಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫಿಕ್ಷನ್ ಹ್ಯಾಸ್ ಎ ಡೈಮೆನ್ಷನ್ ಆಫ್ ಲೆಂತ್. ದಟ್ ಈಸ್ ದ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಈಸ್ ಎ ಮೆಜರ್ ಆಫ್ ದಿ ಇನರ್ಷಿಯಾ ಆಫ್ ಎ ಬಾಡಿ. ರೈಟ್ ಆನ್ಸರ್ ಈಸ್ ಮಾಸ್. ವೆನ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಎ ಸಿಸ್ಟಮ್, ಇಟ್ಸ್ ಟೋಟಲ್ ಮೂಮೆಂಟಮ್ ಈಸ್ ಡ್ಯಾಶ್. ಪ್ಲೀಸ್ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಐ ರಿಪೀಟ್, ಪ್ಲೀಸ್ ಕಮೆಂಟ್ ಮೀ ಫಿಲ್ ಇನ್ ದ ಬ್ಲ್ಯಾಂಕ್ಸಿನ ಎರಡನೆಯ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ. ವೆನ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಆನ್ ಎ ಸಿಸ್ಟಮ್, ಇಟ್ಸ್ ಟೋಟಲ್ ಮೂಮೆಂಟ್ ಈಸ್ ಡ್ಯಾಶ್. ಇದು ಬೇಸಿಕ್ಕು. ಏನು ನೀವು ಫೋರ್ಸ್ ಹಾಕ್ತಾನೇ ಇಲ್ಲ, ಎಕ್ಸ್ಟರ್ನಲ್ ಫೋರ್ಸೇ ಇಲ್ಲ ಒಂದು ಇದ್ರ ಮೇಲೆ, ಆಬ್ಜೆಕ್ಟಿನ ಮೇಲೆ. ಹಾಗಿದ್ರೆ ಅದು ಮೂಮೆಂಟಮನ್ನು ಏನಂತ ಕರಿತೀವಿ ನಾವು ಅಂತ ಕೇಳಿದರೆ ಇದರಷ್ಟು ಈಸಿ ಕ್ವಶನೇ ಅಲ್ಲ. ಎ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಎ ಶಾರ್ಟ್ ಡ್ಯೂರೇಷನ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇಂಪಲ್ಸ್ ಅಂತ ಕರಿತೀವಿ. ಆಯಿತಾ? ಕ್ವಶನ್ ನಂಬರ್ 2 ದಯವಿಟ್ಟು ನನಗೆ ಉತ್ತರವನ್ನು ಕಳಿಸಿ. ಪಾರ್ಟ್ ಬಿ, ಮೈ ಡಿಯರ್ ಚಿಲ್ಡ್ರನ್, ಆನ್ಸರ್ ಎನಿ
ಟೂ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನೇಮ್ ದ ಟೂ ಫಿಸಿಕಲ್ ಏನಿದು ಕ್ವಾಂಟಿಟೀಸ್ ವಿಚ್ ಆರ್ ಡಿಫೈನ್ಡ್ ಆನ್ ದ ಬೇಸಿಸ್ ಆಫ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, 8ನೇ ಕ್ಲಾಸಿಂದನೂ ಓದಿರ್ತೀರ. 1 ಅಂತ ಹಾಕ್ಬಿಟ್ಟು ಟೂ ಫಿಸಿಕಲ್ ಏನಿದು ಕ್ವಾಂಟಿಟೀಸ್ ವಿಚ್ ಆರ್ ಡಿಫೈನ್ಡ್ ಅಂತ ಇದೆ. ಒಂದು ಫೋರ್ಸಿನ ಬಗ್ಗೆ, ಇನ್ನೊಂದು ಇನರ್ಷಿಯಾ ಮೇಲೆ. ಒನ್ ಈಸ್ ಫೋರ್ಸ್, ಅನದರ್ ಒನ್ ಈಸ್ ಇನರ್ಷಿಯಾ. ಅರ್ಥ ಆಗುತ್ತಲ್ಲ, ಬಹಳ ಈಸಿ ಸರ್, ಮಾಡ್ತೀರಾ ನೀವೆಲ್ಲ ಆಯಿತಾ. ರೈಟ್ ದಿ ಎಕ್ಸ್ಪ್ರೆಷನ್ಸ್ ಫಾರ್ ಮೂಮೆಂಟಮ್ ಇನ್ ವೆಕ್ಟಾರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಇದೆ. ಇನ್ನೊಂದು ವಾಟ್ ಈಸ್ ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಂತ, ವೈ ಬ್ಯಾಂಕಿಂಗ್ ಈಸ್ ನೆಸೆಸರಿ ಫಾರ್ ಎ ಕರ್ವ್ಡ್ ರೋಡ್ ಅಂತ. ಧನ್ಯವಾದಗಳು. ಪಾರ್ಟ್ ಸಿ, ಈಚ್ ಕ್ವಶನ್ ಕ್ಯಾರೀಸ್ 3 marks my dear children. These questions are very very important for your unit test 1. These questions are very important for your annual exam also. ನೋಡಿ, ಈ ಎಲ್ಲ ನಿಮ್ಮ ಕಾಲೇಜಲ್ಲಿ ನಡೆಸಿದಂತಹ LBA2 LBA3 ಕ್ವಶನ್ ಪೇಪರ್ಸ್ಗಳನ್ನು ಇದು ನಮ್ಮ ಮೇಲ್ ಐಡಿ, ಅದಕ್ಕೆ ಕಳುಹಿಸಿ ಕೊಡಿ. ಭಾಳ ಹೆಲ್ಪ್ ಆಗತ್ತರಪ್ಪ. ಧನ್ಯವಾದಗಳು. ಬರೀ ಹೆಲ್ಪ್ ತಗೊಂತ ಇದ್ದೀರಾ, ಯಾರೂ ಕೂಡ ಹೆಲ್ಪ್ ಮಾಡ್ತಾಯಿಲ್ಲ. ಒಬ್ಬರು ಇಲ್ಲಿಯವರೆಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟದ್ರಲ್ಲಿ. ಪಾರ್ಟ್ ಡಿ, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್ 5 marks. 5 ಅಂಕದ ಪ್ರಶ್ನೆಗಳು. ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. Arrive at an expression for force acting on a particle of mass m producing in it an acceleration a. ಅಥವಾ or state and prove the law of conservation of linear momentum in the case of two colliding bodies. ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಮಾಡಿದರೆ ಸಾಕು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಒಳ್ಳೆಯ ಅಂಕಗಳನ್ನು ತೆಗೆದು ಆಯಿತಾ. ಈಗಿನಿಂದಲೇ ನಿಮ್ಮನ್ನು ನೀವೇ ಪ್ರಮೋಟ್ ಮಾಡ್ಕೊತ ಹೋಗಬೇಕು. ಗಾಡ್ ಬ್ಲೆಸ್ ಯು ಆಲ್.